ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಬಾಯಾರ ಗ್ರಾಮದಲ್ಲಿರುವಂಥ ಒಂದು 3 ಎಕರೆ 87 ಸೆಂಟ್ಸ್ ಜಾಗವನ್ನು ನೋಡಲಿಕ್ಕೆ ಬಂದಿದ್ದೇವೆ. ಈ ಜಾಗ ಮತ್ತು ಒಂದು ಮನೆ, ಒಂದು ಕೊಟ್ಟಿಗೆ ಇದಿರುವಂತಹ ಪ್ಲೇಸ್ ನೋಡುವ. ಇದರ ಬಗ್ಗೆ ನೋಡುವ. ಫಸ್ಟಿಗೆ ನಾವು ಮನೆಯನ್ನೇ ನೋಡುವ. ಇದು ಸಾಧಾರಣ 800 ಸ್ಕ್ವೇರ್ ಫೀಟ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಮನೆಯನ್ನು ನೋಡಿ ಬಿಡುವ. 800 ಸ್ಕ್ವೇರ್ ಫೀಟ್ ಮನೆ ಇದು ನೋಡಿ. ಇದರಲ್ಲಿ ಇದೊಂದು ಬಾಗಿಲು, ಇದು ಒಂದು ಒಳಗೆ ಎಂಟ್ರೆನ್ಸ್ನ ಹಾಗೆ, ಒಟ್ಟಿಗೆ ಇಲ್ಲಿ ಒಂದು ಬೆಡ್ರೂಮಿನ ಹಾಗೆ ಉಂಟು. ನಿಮಗೆ ಒಂದು ರೂಮು, ಹಾಗೆ ಇಲ್ಲಿ ಒಂದು ರೂಮ್, ಸಾಮಾನು ಸ್ಟಾಕ್ ಇಡುವಂಥದ್ದು. ಆನಂತರ ಇಲ್ಲಿ ಒಂದು ಹಾಲಿನ ಹಾಗೆ ಮಾಡಿದ್ದಾರೆ. ಒಟ್ಟಿಗೆ ಇಲ್ಲಿ ಒಂದು ದೇವರ ಕೋಣೆ ಉಂಟು. ಹಾಗೆ ನೆಕ್ಸ್ಟ್ ನಾವು ಇಲ್ಲಿ ಬಂದರೆ ಇಲ್ಲಿ ಇನ್ನೊಂದು ಬೆಡ್ರೂಮ್ ಉಂಟು, ಮತ್ತು ಇದು ಅಡಿಗೆ ರೂಮ್, ಒಂದು ಬೆಡ್ರೂಮ್, ಇದು ಕಿಚನ್. ಇನ್ನು ನಮಗೆ ಇದರಿಂದ ನೋಡುವ, ಇಲ್ಲಿ ಹೊರಗಿನ ಸೈಡ್ಗೆ ಹೋಗ್ಲಿಕ್ಕೆ ಆಗುವಂಥ ದಾರಿ, ಇದು ಹೊರಗೆ ಹೋಗುವಂಥ ವ್ಯವಸ್ಥೆ. ಇಲ್ಲಿಂದ ನಮಗೆ ವಾಶ್ರೂಮಿಗೆ ಹೋಗಲಿಕ್ಕೆ ಇರುವಂಥ ದಾರಿ. ಇದೊಂದು ವಾಶ್ರೂಮ್ ಮತ್ತು ಗೋಡನ್ ಹಾಗೆ ಐಟಮ್ ಎಲ್ಲ ಇಡಲಿಕ್ಕಿರುವಂತಹ ಜಾಗ. ನಾವು ಇದರಿಂದಲೇ ಹೊರಗೆ ಬರುವ, ನೋಡುವ. ಅಡಿಗೆ ರೂಮು, 2 ಬೆಡ್ರೂಮು, ಒಂದು ಹಾಲ್ ಮತ್ತು ಒಂದು ಹಾಲು. ನೋಡುವ. ಇನ್ನು ನಾವು ಈ ಜಾಗ ಎಷ್ಟುಂಟು ಅಂತ ನೋಡುವ. ಹಾಗೆ ವಾಶ್ರೂಮ್ ಮತ್ತು ಕಟ್ಟಿಗೆ ಎಲ್ಲ ಇಡಲಿಕ್ಕೆ ಆಗುವಂಥ ಜಾಗ ಇದು ನೋಡುವ. ಇಲ್ಲಿ ಇದು ವಾಶ್ರೂಮ್, ಇದು ವಾಶ್ರೂಮು, 2 ವಾಶ್ರೂಮ್ ಉಂಟು. ಒಂದು ಇಲ್ಲಿ ಕಟ್ಟಿಗೆ ಎಲ್ಲ ಇಡಲಿಕ್ಕೆ ಮತ್ತು ಮಳೆಗಾಲಕ್ಕೆ ಸಾಮಾನೆಲ್ಲ ದಾಸ್ತಾನು ಇಡಲಿಕ್ಕೆ ವ್ಯವಸ್ಥೆ ಹಾಗೆ ಉಂಟು. ಹಾಗೆ ಇನ್ನೂ ಇಲ್ಲಿ ತೋಟಕ್ಕೆ ಬಂದರೆ ಒಂದು 25 ತೆಂಗಿನ ಮರಗಳುಂಟು. ಅದರಲ್ಲಿ ಒಂದು 15 ಒಳ್ಳೆ ಹಿಡಿಯುವಂಥದ್ದು, ಮತ್ತು ಸ್ವಲ್ಪ ಗಿಡಗಳು ಕೂಡ ಉಂಟು. ಹಾಗೆ ಬಾಳೆ ಗಿಡಗಳುಂಟು, ಮತ್ತು ಒಂದು 10 ಅಡಿಕೆ ಮರಗಳು ಕೂಡ ಕಾಣ್ತಾ ಉಂಟು. ಸ್ವಲ್ಪ ವೀಳ್ಯದೆಲೆ ಕಾಣ್ತದೆ 2. ಹಾಗೆ ಹಲಸಿನ ಹಣ್ಣು ಮರಗಳು ಮತ್ತು ಮಾವಿನ ಮರಗಳೆಲ್ಲ ಉಂಟು. ನೋಡಿ, ಇದು ಇಲ್ಲಿಗೆ ನೀರಿನ ವ್ಯವಸ್ಥೆ, ಸೊರಂಗದ ನೀರು ಬಂದು ಲಾಸ್ಟ್ನವರೆಗೂ ಇರ್ತದಲ್ಲ, ಲಾಸ್ಟ್ನವರೆಗೂ ಇರ್ತದೆ. ಹಾಂ, ಸಪುರ ಅಂತೂ ಲಾಸ್ಟ್ನವರೆಗೂ ಸೊರಂಗದ ನೀರು ಬರ್ತದೆ. ಇಲ್ಲಿ ನೋಡಿ, ಇಲ್ಲಿಂದ ನಾವು ನೋಡುತ್ತಿದ್ರೆ ಇದು ಕೆಳಗಿನವರೆಗೆ ಉಂಟಲ್ಲ, ದೊಡ್ಡ ಲೆವೆಲ್ ಜಾಗ ಅಲ್ಲ, ಸ್ವಲ್ಪ ಇಳಿಜಾರಲ್ಲ. ಮೇಲೆ ಗ್ರೌಂಡಿನ ಹಾಗೆ ಉಂಟು ಕಾಣ್ತದೆ, ಮೇಲೆ ಗ್ರೌಂಡಿನ ಹಾಗೆ ಉಂಟು. ಇದು ಹಲಸಿನ ಮರಗಳು, ಇಂಥದ್ದು ಹಲಸಿನ ಮರಗಳು ತುಂಬ ಉಂಟು ಸರ್. 2 ಉಂಟು ನೋಡಿ. ದೊಡ್ಡ ಮಾವಿನ ಮರ ಉಂಟು, ಮಾವಿನ ಮರ, ದೊಡ್ಡ ಮಾವಿನ ಮರಗಳುಂಟು, ದೊಡ್ಡ ಮಾವಿನ ಮರಗಳುಂಟು. ಹಾಗೆ ಮರಗಳು ತುಂಬ ಉಂಟು ಇದರಲ್ಲಿ ಅಲ್ಲ, ಬೇರೆ ಮರಗಳು ಕೂಡ ಉಂಟು, ಬೇರೆ ಮರಗಳು ಕೂಡ ಉಂಟು. ಬೇವು ಸೊಪ್ಪಿನ ಮರ ಉಂಟು, ಕರಿಬೇವು ಸೊಪ್ಪಿನ ಮರ ಉಂಟು. ಹಾಗೆ ಮಾವಿನ ಮರಗಳು ನೋಡಿ, ಕೆಲವು ಉಂಟು ಮಾವಿನ ಮರಗಳು. ಒಂದು 10 ಮರ ಎಲ್ಲ ಇರ್ಬೋದಾ ಸರ್? ಇರ್ಬೋದಾ? 10 ಮಾವಿನ ಮರ ಎಲ್ಲ ಇರ್ಬೋದು. ಹಾಗೆ ಹಲಸಿನ ಮರ ಕೂಡ ಉಂಟು. ಮತ್ತು ಅದು ಈ ಹಿಂದೆಲ್ಲ ನಿಮಗೆ ಈಚೆಗೆಲ್ಲ ಹಿಂದೆ ಆಚೆಗೆ ಇಲ್ಲಿ ಇದೇ ಗಾಡಿ ಅಲ್ಲ? ಹಾಂ, ಆ ತೆಂಗಿನ ಮರದ ಗಾಡಿ. ಹಾಂ, ಹೀಗೆ ಮೇಲೆ ಹೋಗ್ತದಲ್ಲ? ಹಾಂ, ಈಚೆ ಕೆಳಗೆ ಎಷ್ಟು ಉಂಟು ಸರ್? ಹಾಂ, ಇಲ್ಲಿ ಸ್ವಲ್ಪ ಅದೇ, ಇದು ತಟ್ಟು ಮಾಡಿ ಸ್ವಲ್ಪ ಮಣ್ಣು ಬಿದ್ದ ಜಾಗ. ಹಾಂ, ಇದು ರೋಡ್ನ.
ಇದು ನೋಡಿ ಮಾವಿನ ಮರಗಳೆಲ್ಲ ತೊಳ್ಳೆ ತೋರದವರ ಮಾವಿನ ಮರ. ನೋಡುವ ನಾವು ಇನ್ನು ಆಚೆ ಹೋಗುವ ಅಲ್ಲ, ಇದು ಇಲ್ಲೇ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ವಾ? ಹಾಂ ಇಲ್ಲೇ ಹೋಗುವ ಬನ್ನಿ ಹೋಗುವ. ಹಾಂ ಇಲ್ಲಿ ಒಂದು ರೋಡ್ ಉಂಟು. ಹಾಂ ಇದು ಸುತ್ತಲೂ ಜಾಗದ ಸುತ್ತಲೂ ರೋಡ್ ಬರ್ತದಲ್ಲ. ಹಾಂ ಇದಾದರೆ ಇದೇ ಗಡಿ ಜಾಗಕ್ಕೆ, ಈ ರೋಡೇ ಗಡಿ. ಇನ್ನು ಮೇಲೆ ಜಾಗ ಉಂಟಾ? ಹಾಂ ಇದರ ಮೇಲೆ ಜಾಗ ಉಂಟು ಆಚೆ ಸೈಡಲ್ಲ. ಹಾಂ 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 ಇದು ಒಂದು ಸೈಡ್ನ ಸ್ವಲ್ಪ ಸೈಡಲ್ಲಿ ಕೊಟ್ಟದಲ್ಲ, ಮಿಡ್ಲ್ ಸ್ವಲ್ಪ ಅಲ್ಲ. ಹಾಂ 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 ಇದೇ ನೀರು ಬರುದಲ್ಲ. ಹಾಂ 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 ಇದು ಈ ಸೊರಂಗದಿಂದ ನೀರು ಕೆಳಗೆ ಬರ್ತಾ ಇರೋದು. ಹಾಂ ಹಾಂ ಇಷ್ಟು ಎತ್ತರದಲ್ಲಿ ನೀರುಂಟು. ಅಡ್ಡ ಬೋರ್ ಹಾಕಿದರೆ ಒಳ್ಳೆ ನೀರು ಸಿಗ್ಬೋದಲ್ಲ. ಹಾಂ 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 ಪಾಯಿಂಟ್ ನೋಡಿ ಹೋಗಿದ್ದಾರಾ? ಹಾಂ ಹಾಂ ಮೇಲೆ ಉಂಟಲ್ಲ, ಇಲ್ಲಿ ಇನ್ನು ಎಷ್ಟು ಉಂಟು? ಮೇಲಿನವರೆಗೆ ಉಂಟಲ್ಲ. ಹಾಂ ಹಾಂ ಇದರ ಮಿಡ್ಲಲ್ಲಿ ಒಂದು ರೋಡ್ ಹೀಗೆ ಬರ್ತದೆ. ಇನ್ನು ಕೆಳಗಿಂದ ಸೈಡ್ ಮನೆಗೆ ಬರಲಿಕ್ಕೆ ರೋಡ್ ಉಂಟಲ್ಲ. ಹಾಂ ಹಾಂ ಇದು ಹೌದು, ಇದು ಫುಲ್ ಹೌದು. ಹಾಂ ಓ ಹೀಗೆ ಬರ್ತದೆ. ಓ ಹೀಗೆ ಬರ್ತದೆ. ಹಾಂ 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 ಅಡಕಲ್ಲ, ಜಸ್ಟ್ ಅಡಕದ ಹಾಗೆ ನಮಗೆ ಕಂಡ್ರೆ ಆಯ್ತು. ಇಲ್ಲಿ ಇಡೀ ಅದು ಲೆವೆಲ್ ಜಾಗ ಅಲ್ಲ. ಸಾಧಾರಣ ಎಷ್ಟು ಎಕರೆ ಉಂಟು ಅಲ್ಲಿ? ಒಂದು 2 ಎಕರೆ ಇರ್ಬೋದಾ? ಹೌದು ಹೌದು ಇದು ಗಡಿ ಅಲ್ಲ. ಹಾಂ 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 ಓ ನಮಗೆ ಬರಲಿಕ್ಕೆ ಈ ರೋಡು ಒಳ್ಳೆಯದು. ಹಾಂ 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 ಇನ್ನು ಇಲ್ಲಿ ಸಾಧಾರಣ ಈಗ ಇಲ್ಲಿ 1.5 ಎಕರೆ ಅಂದಾಜು, ಇನ್ನು 1.5 ಎಕರೆ ಜಾಸ್ತಿ ಮೇಲೆ ಉಂಟಲ್ಲ. ಅಡ್ಕ ಸೇರಿ ಆಗ್ಬೋದು. ಹಾಂ 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 ಈ ರೋಡಿಗೆ ಹೋದರೆ ಒಂದು ಎಷ್ಟು, ಒಂದು 10 ಸೆನ್ಸ್ ಜಾಸ್ತಿ. ಹಾಂ ಹಾಂ ಅದು ಹೋಗಿ ಹಾಂ 365 ಬೀಳ್ತದೆ. ಮಿಡ್ಲಲ್ಲಿ ರೋಡು ಬರ್ತದೆ. ಹಾಗೆ ಅಂತ ಇಲ್ಲಿ ಹೈವೇಗೂ ಟಚ್ ಆಗಿ ಉಂಟು. ಈ ಹೈವೇಯನ್ನು ನೋಡಿ ಬಿಡುವ ಒಮ್ಮೆ, ಹೈವೇವರೆಗೆ ಹೋಗುವ. ಹಾಂ ಬೇಡ, ಇಲ್ಲಿ ಹೈವೇ ಜಸ್ಟ್ ತೋರಿಸಿ ನೋಡಿ. ಇಲ್ಲಿ ಹೈವೇ ರೋಡ್ ಪಾಸ್ ಆಗ್ತಾ ಉಂಟು. ಇಲ್ಲಿ ಬಸ್ಸುಗಳು ಹೋಗುವ ರೋಡ್ ಇದು. ಬಸ್ಸುಗಳು ಹೋಗುವ ರೋಡು. ಹಾಗೆ ಒಂದು ಹೈವೇ ಹಾದು ಹೋಗ್ತದೆ. ಅದೇ ರೀತಿ ಮನೆಯವರೆಗೂ ರೋಡ್ ಹೀಗೆ ಬರ್ತದೆ. ಒಂದು ಸೈಡಲ್ಲಿ ಆಗಿ ರೋಡು ಇನ್ನೊಬ್ಬರಿಗೆ ಪಾಸಿಂಗ್ ರೋಡು ಕೊಟ್ಟಿದೆ. ಟೋಟಲ್ ಈಗ ರೋಡು ಹೋದರೆ 365 ಏನೋ ಉಳೀತದೆ ಜಾಗ. ಈ 365 ಟೋಟಲ್ ಜಾಗ ಇದಿರುವಂಥದ್ದು ಬಾಯಾರು ಗ್ರಾಮದಲ್ಲಿ, ಮಂಜೇಶ್ವರ ತಾಲೂಕು, ಕಾಸರಗೋಡು ಜಿಲ್ಲೆ ಆಗ್ತದೆ ಇದಕ್ಕೆ. ನೋಡಿ ಇಲ್ಲಿ ರೋಡಿಂದ ಮೈನ್ ಹೈವೇಯಿಂದ ಈ ರೀತಿಯಾಗಿ ಒಳಗೆ ಬಂದಿದೆ ಜಾಗ. ನೋಡಿ ಇದು ಮೈನ್ ಹೈವೇ.
ಇದರ ಮೇಲ್ ಸೈಡ್ ಇರುವ ಜಾಗ ಎಲ್ಲ ಈ ಸೈಡ್ ಇರುವ ಜಾಗ ಆಯಿತಾ, ಈ ಸೈಡ್ ಇರುವ ಜಾಗ ಇದು ರೋಡಿಂದ ಇದು ಕೆಳಗಡೆ ಬೇರೆ, ಇದರಿಂದ ಮೇಲೆ ಇರುವ ಜಾಗ ಇದು, ಇದರಿಂದ ಮೇಲಿನವರೆಗೆ ಉಂಟು ಜಾಗ, ಸ್ವಲ್ಪ ಮೇಲಿನವರೆಗೆ ಉಂಟು. ಹಾಗಾಗಿ ಹೀಗೆ ಪಾಸ್ ಆಗ್ತದೆ. ಇದು ಇದು ರೋಡು ನೋಡಿ, ಈ ರೋಡಿಂದ ಇವರ ಮನೆಗೆ ಹೋಗೋ ರೋಡು, ಹಾಗೆ ಕೆಳಗಿಂದಲೂ ಉಂಟು. ಹಾಂ 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 ಇದು ಮನೆಗೆ ಹೋಗುವ ರೋಡು, ಈ ರೋಡಲ್ಲಿಯೂ ಮನೆಗೆ ಬರಲಿಕ್ಕೆ ಆಗ್ತದೆ. ಇದು ಇವರದ್ದು ಜಾಗ, ಈ ರೋಡ್ ಇರುವಂಥದ್ದು. ಅದು ಬೇರೆಯವರು ಕೊಟ್ಟ ಜಾಗ, ಅದರಲ್ಲಿಯೂ ಬರಲಿಕ್ಕೆ ಆಗ್ತದೆ ಮನೆಗೆ. ಹಾಂ ಇದು ಗಡಿ, ಇಲ್ಲಿಂದ ಕೆಳಗೆ ಬೇರೆ, ಇಲ್ಲಿಂದ ಮೇಲೆ ಕಂಪ್ಲೀಟ್. ಟೋಟಲ್ 3 ಎಕರೆ 87 ಸೆನ್ಸ್. ಅದರಲ್ಲಿ ರೋಡಿಗೆ ಹೋಗಿ 3 ಎಕರೆ 65 ಸೆನ್ಸು ಜಾಗ ಸಿಗ್ತದೆ ಇದರಲ್ಲಿ. 50 kg ಅಷ್ಟು ಒಳ್ಳೆ ಮೆಣಸು ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ 50 kg ಅಷ್ಟು ಒಳ್ಳೆ ಮೆಣಸು ಆಗ್ತದೆ. ತೆಂಗು ಸಾಧಾರಣ ಎಷ್ಟು ಸಿಗ್ತದೆ ಸರ್? ಹಾಂ 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 ಅಡಿಕೆ ದೊಡ್ಡ ಸಂಗತಿ ಅಲ್ಲ, ಮಾವು ತೆಂಗು ಇದು ಹಲಸು ಎಲ್ಲ ತುಂಬ ಉಂಟು. ಮಾವಿನ ಮರಗಳು ದೊಡ್ಡ ದೊಡ್ಡ ಮರಗಳುಂಟು, ಹಾಗೆ ಹಲಸಿನ ಮರಗಳು ಉಂಟು. ಹಲಸಿಗಿಂತ ಮಾವಿನ ದೊಡ್ಡ ದೊಡ್ಡ ಮರಗಳು ಜಾಸ್ತಿ ಇಲ್ಲೆಲ್ಲ. ಒಂದು 100 ವರ್ಷ ಮೇಲೆ ಆದ ಮರಗಳು ಕೂಡ ಉಂಟಾ ಅಂತಲ್ಲ, ಒಳ್ಳೆ ಮರಗಳುಂಟು. ಒಳ್ಳೆ ಮೆಣಸು ಆಗ್ತದೆ, ಎಲ್ಲದರಲ್ಲಿ ಒಳ್ಳೆ ಮೆಣಸು ಉಂಟು. ಒಳ್ಳೆ ಮೆಣಸು ಒಂದು 50 kg ಅಷ್ಟು ಬರ್ತಾ ಉಂಟು ಹೇಳ್ತಾರೆ. ಹಾಗೆ ಈ ಈ ಈ ಈ ಜಾಗ ಇರುವಂಥದ್ದು ಬಾಯಾರು ಗ್ರಾಮ ಆಗ್ತದೆ. ಇದು ಪಯ್ಯೊಳಿಕೆ ಪಂಚಾಯತು, ಮಂಜೇಶ್ವರ ತಾಲೂಕು ಆಗ್ತದೆ, ಕಾಸರಗೋಡು ಜಿಲ್ಲೆ, ಕೇರಳ ರಾಜ್ಯ ಆಗ್ತದೆ ಇದು. ಇಲ್ಲಿ ಟೋಟಲ್ 387, ಅದರಲ್ಲಿ ರೋಡ್ ಹೋಗಿ 365 ಉಳೀತದೆ. ಆ ಜಾಗದಲ್ಲಿ ಒಂದು ಮನೆ, ಒಂದು ವಾಶ್ರೂಮ್, ಹಟ್ಟಿ ಮತ್ತು ಕೊಟ್ಟಿಗೆ ಆಗಿರುವಂಥದ್ದು. ಅದರ ಒಟ್ಟಿಗೆ ಸ್ವಲ್ಪ ತೆಂಗಿನ ಮರಗಳು, ಅಡಿಕೆ ಗಿಡಗಳು ಕೆಲವು. ಹಾಗೆ ಇದಕ್ಕೆ ಟೋಟ್ಲಾಗಿ ಅವರು 45 ಲಕ್ಷ ಹೇಳ್ತಾ ಇದ್ದಾರೆ. ಬೇಕಾದವರು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಹಾಗೆಯೇ ಈ ಜಾಗವನ್ನು ಬೇರೆ ಎಲ್ಲಾದರೂ ನಮ್ಮ ಹೆಸರು ಹೇಳಿಕೊಂಡು ಹೀಗೆ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ನಮ್ಮಲ್ಲೇ ಏನು ಬೇಕಿದ್ದರೂ ನೀವು ಕೇಳಿ ತಿಳ್ಕೊಳ್ಬೋದು. ಹಾಗೆ ಡಾಕ್ಯುಮೆಂಟು ಕೂಡ ನಮ್ಮಲ್ಲಿ ಮಾಡಿಸಿಕೊಳ್ಬೋದು. ನಿಮಗೆ ಏನು ತೊಂದರೆ ಇಲ್ಲದ ಹಾಗೆ ಪೇಪರ್ ವರ್ಕ್ ಕೂಡ ಮಾಡಿಕೊಡ್ತೇವೆ. ಹಾಗೆ ಏನು ಬೇಕಿದ್ದರೂ ನಮ್ಮನ್ನು ಸಂದರ್ಶಿಸ್ಬೋದು. ಧನ್ಯವಾದಗಳು.